ಹೀಲಿಂಗ್ ಪೆಟಲ್ಸ್ ಹೇರ್ ಕೇರ್ ಪ್ರಾಡಕ್ಟ್ಸ್ನ ಮೇಲೆ ಆಷಾಢ ಆಫರ್ ನಡೀತಾ ಇದೆ. ಸೊ ಆ ಒಂದು ಆಫರ್ನ ಅಡಿಯಲ್ಲಿ ಈ ವಾರ 60ಕ್ಕೂ ಹೆಚ್ಚು ಆರ್ಡರ್ಗಳು ಡಿಸ್ಪ್ಯಾಚ್ ಆಗ್ತಾ ಇದೆ. ಸೊ ನೋಡ್ತಾ ಇರ್ಬೋದು, ನಮ್ಮ ಫೇಸ್ ವಾಶ್ ಪೌಡರು ಮತ್ತು ಹೇರ್ ಟಾನಿಕ್ ಮಿಕ್ಸು ಇದೆರಡೂ ಸಹ ಹೊಸ ಪ್ಯಾಕಿಂಗಲ್ಲಿ ಬರ್ತಾ ಇದೆ ಈ ಸಲದಿಂದ. ಸೊ ಇದಿಷ್ಟು ಸಹ ಈ ವಾರ ಹೊರಡ್ತಾ ಇರೋವಂಥ ಆರ್ಡರ್ಸ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಕಳೆದ ವಾರದ ಡಿಸ್ಪ್ಯಾಚ್ ವಿಡಿಯೋ ನಾನು ಮಾಡೋಕ್ಕಾಗಲಿಲ್ಲ. ಯಾಕಂತ ಹೇಳಿದ್ರೆ ತುಂಬ ಹರಿಬರಿಲಿ ಪ್ಯಾಕಿಂಗ್ ಆಗಿ ಕಳಿಸಿದ್ದು. ಒಂದು ಸ್ವಲ್ಪ ನನಗೆ ಏನಂತ ಹೇಳಿದ್ರೆ ಪ್ಯಾಕಿಂಗ್ ಮಟೀರಿಯಲ್ಸು ಸಿಗೋದೆಲ್ಲ ಕಷ್ಟ ಆಯಿತು ಆ ಟೈಮಲ್ಲಿ. ಸೊ ಹಾಗಾಗಿ ಕಳೆದ ವಾರದ ಡಿಸ್ಪ್ಯಾಚ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾನು. ಸೊ ಇವತ್ತು ಈ ವಾರದ ಡಿಸ್ಪ್ಯಾಚು ಈಗಾಗಲೇ ನೋಡಿದ್ರಿ ಎಷ್ಟು ಡಿಸ್ಪ್ಯಾಚ್ ಆಗ್ತಾ ಇದೆ ಅಂತ ಹೇಳಿ. 60ಕ್ಕೂ ಹೆಚ್ಚು ಡಿಸ್ಪ್ಯಾಚ್ ಆಗ್ತಾ ಇದೆ ಇವತ್ತು. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಈ ಬೆಳಗ್ಗೆ ಕೂತಿದ್ದು ಇಷ್ಟೊತ್ತಿನವರೆಗೂ ಪ್ಯಾಕಿಂಗ್ ಆಗಿ ಸರಿ ಪ್ಯಾಕಿಂಗ್ ಮಾಡಬೇಕಾದ್ರೆ ನಾನು ಹಂಗೇನೆ ಏನು ಫುಲ್ಲು ಟಯರ್ಡ್ ಆಗಿದೆ, ಅದೇ ಮುಖ ಇಟ್ಕೊಂಡು ಮಾಡಬಾರ್ದು ಅಂತ ಹೇಳಿ ಜಸ್ಟ್ ಈಗಷ್ಟೇ ಹೋಗಿ ಫ್ರೆಶ್ ಅಪ್ ಆಗಿ ಬಂದಿದ್ದು. ಸೊ ನನಗೆ ಮೂಗ್ ಮೇಲೆ ಬಂಗು ಸ್ಟಾರ್ಟ್ ಆಗ್ತಾ ಇತ್ತು. ಬಂಗು ಅಂತ ಹೇಳಿದ್ರೆ ಪಿಗ್ಮೆಂಟೇಷನ್ನು. ಸೊ ಲೈನ್ ಸ್ಟಾರ್ಟ್ ಆಗ್ತಾ ಇತ್ತು ಹಿಂಗೆ. ಲಾಸ್ಟ್ 1 ಮಂತ್ ಹಿಂದಿನವರೆಗೂ ಯಾರೆಲ್ಲ ನನ್ನ ನೇರವಾಗಿ ಮೀಟ್ ಮಾಡಿರ್ತಾರೆ ಅವರೆಲ್ರಿಗೂ ಗೊತ್ತಿರುತ್ತೆ. ಸೊ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಆ ಟೈಮಲ್ಲಿ ನಾನು ರೆಗ್ಯುಲರ್ ಆಗಿ, ಯಾಕೆಂತ ಹೇಳಿದ್ರೆ ಇದಕ್ಕೂ ಮುಂಚೆ ನನ್ನ ಸ್ಕಿನ್ ಕೇರ್ ರೊಟೀನು ಅಷ್ಟು ಚೆನ್ನಾಗಿರಲಿಲ್ಲ. ಹೇರ್ ಕೇರ್ ರೊಟೀನ್ ತುಂಬ ಚೆನ್ನಾಗಿ ಮಾಡ್ತಾ ಇದೆ. ಆದರೆ ದಿನಾ ನನಗೆ ಮುಖ ತೊಳ್ಕೊಳ್ಳೋದು, ಕ್ರೀಮ್ ಹಚ್ಚೋದು ಇದು ಯಾವುದು ಸಹ ಮಾಡೋದಕ್ಕೆ ಸಮಯನೇ ಇರಲಿಲ್ಲ. ಹಾಗಾಗಿ ಮತ್ತೆ ನನ್ನ ಒಂದಷ್ಟು ಡಿಫಿಷಿಯನ್ಸಿಗಳು ಅದೆಲ್ಲವೂ ಕಾರಣ. ಜೊತೆಗೆ ಪ್ರತಿದಿನ ಮಿಸ್ ಮಾಡದೆ ಅರ್ಧ ಗಂಟೆಯಿಂದ 1 ತಾಸುವರೆಗೂ ನಾನು ಸನ್ಲೈಟ್ ತಗೋತೀನಿ. ಸೊ ಹಾಗಾಗಿ ನನ್ನ ಕತ್ತು ಮತ್ತು ಇಲ್ಲಿ ಪಿಗ್ಮೆಂಟೇಷನ್ ಜಾಸ್ತಿ ಆಗಿತ್ತು. ನನಗೆ ಅದೇನಾಗಿದ್ರು ನಂಗೆ ತೊಂದರೆ ಇಲ್ಲ, ಬಟ್ ನನಗೆ ಸೂರ್ಯನ ಬೆಳಕು ಬೇಕು, ಆ ಒಂದು ಬಿಸಿಲಲ್ಲಿ ಕುತ್ಕೋಬೇಕು, ಅದೇ ನನ್ನ ಇಂಟೆನ್ಷನ್ನು. ಸೊ ನಾನು ಆರೋಗ್ಯವಾಗಿ ಆಗಬೇಕು ಅಂತ ಹೇಳಿ. ಸೊ ಅದಾದ್ಮೇಲೆ ನಾನೇನು ಮಾಡಿದೆ, ಪ್ರತಿದಿನ ಇವಾಗ ನಮ್ಮ ಫೇಸ್ ಪ್ಯಾಕ್ ಪೌಡರನ್ನು ದಿನಕ್ಕೆ 2 ಸಲ, ಹೇಗೆ ನಿಮಗೆ ತಗೊಳ್ಬೇಕಾದ್ರೆ ಹೇಳ್ತಾ ಇದ್ನೋ ದಿನಕ್ಕೆ 2 ಸಲ ಇದೇ ಬಳಸಬೇಕು, ಕ್ರೀಮ್ ಬೆಳಗ್ಗೆ 1 ಕ್ರೀಮ್ ಇರುತ್ತೆ, ನೈಟ್ 1 ಕ್ರೀಮ್ ಇರುತ್ತೆ ಅಂತ ಹೇಳ್ತಾ ಇದ್ನಲ್ಲ. ಸೊ ಅದನ್ನ ನಾನು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿದ್ಮೇಲೆ ಸೊ ನನ್ನ ಮುಖ ಏನು ನೋಡ್ತಿದ್ರೆ ಯಾವುದೇ ಫಿಲ್ಟರ್ ಹಾಕಿಲ್ಲ ನಾನು. ಇವನ್ ಇಲ್ಲಿ ಬಂದು ಹೋಗೋರು ಸಹ ನೋಡಿ ನನ್ನ ಮುಖ ಇವಾಗ ಇದೆಲ್ಲ ಕ್ಲಿಯರ್ ಆದ್ಮೇಲೆ ಇಲ್ಲಿ ಕರೆಕ್ಟಾಗಿ ಹಿಂಗೆ ಲೈನ್ ಬಂದ್ಬಿಟ್ಟಿತ್ತು, ಟ್ರೈನ್ ಹೋದಂಗೆ ಆಗ್ಬಿಟ್ಟಿತ್ತು. ಸೊ ನನ್ನ ಫೇಸನ್ನು ನೋಡಿ ಇವಾಗ ತುಂಬ ಜನ ತಗೊಂಡಿದ್ದಾರೆ. ಆ್ಯಂಡ್ ತಗೊಳಕ್ಕೂ ಮುಂಚೆನೆ ನಾನು ತುಂಬ ಜನದ್ದು ರಿವ್ಯೂಸ್ ಹಾಕಿದ್ದೇನೆ. ನಮ್ಮ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸು 100% ನಿಮ್ಮ ಪಿಗ್ಮೆಂಟೇಷನ್ಗೆ ಮತ್ತು ಡಾರ್ಕ್ ಸರ್ಕಲ್ ಏನಿರುತ್ತೆ ಅದಕ್ಕೆ ವರ್ಕ್ ಆಗುತ್ತೆ ಅಂತ. ಸೊ ಈಗ ಅದಕ್ಕೆ ನೇರವಾಗಿ ಮಾದರಿಯಾಗಿ ಸಾಕ್ಷಿಯಾಗಿ ನಾನೇ ಇದ್ದೀನಿ. ಸೊ ಇವತ್ತಿನ ಆರ್ಡರ್ಸು ಯಾರ್ದೆಲ್ಲ ಡಿಸ್ಪ್ಯಾಚ್ ಆಗ್ತಾ ಇದೆ ಹೀಲಿಂಗ್ ಪೆಟಲ್ಸ್ ಪ್ರಾಡಕ್ಟ್ಸ್ ಅಂತ ನೋಡೋಣ. ಇದರಲ್ಲಿ ಬಹುತೇಕ ಇರೋದು ಶಕ್ತಿ ಕಿಟ್ಟು ತುಂಬಾ ಜನ ತಗೊಂಡಿದ್ದಾರೆ, ಕಂಪ್ಲೀಟ್ ಹೇರ್ ಕಿಟ್ಟು ತುಂಬಾ ಜನ ತಗೊಂಡಿದ್ದಾರೆ. ಹಾಗಾಗಿ ಎಲ್ಲವೂ ಸಹ ದೊಡ್ಡ ಪ್ಯಾಕೇಜನ್ನೇ. ಆಮೇಲೆ ಅಲ್ಲದೆ ಆಷಾಢ ಆಫರ್ ನಡೀತಾ ಇರೋದ್ರಿಂದ, ಆಫರ್ ಏನು ಅಂತ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೇನೆ. ಸೊ ಆಷಾಢ ಆಫರ್ ನಡೀತಾ ಇರೋದ್ರಿಂದ ಆ ಒಂದು ಆಫರ್ ಮೇಲೆ ಬಲ್ಕಲ್ಲಿ ಶಾಂಪೂಗಳನ್ನ ಪರ್ಚೇಸ್ ಮಾಡಿದವರು ಸಹ ತುಂಬಾ ಜನ ಇದ್ದಾರೆ. ಜೊತೆಗೆ ನಮ್ಮ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳನ್ನ ಏನು ಕಂಪ್ಲೀಟ್ ಕಿಟ್ಟನ್ನು, ಸ್ಕಿನ್ ಕೇರ್ ಕಿಟ್ಟನ್ನು ತಗೊಂಡಿರೋರು ತುಂಬಾ ಜನ ಇದ್ದಾರೆ. ಹಾಗಾಗಿ ಇವತ್ತು 60+ ಇದೆ ನಮ್ಮ ಆರ್ಡರ್ಸು. ಏನ್ ವಿಶೇಷ ಹೀಲಿಂಗ್ ಪೆಟಲ್ಸ್ ಅಲ್ಲಿ ಅಂತ ಹೇಳಿದ್ರೆ, ನೀವು ಹೇರ್ ಅಂತ ಹೋದ್ರೆ ಇಲ್ಲಿ ಆಯಿಲ್ ತಗೊಂಡು ಇನ್ನೆಲ್ಲೋ ಶಾಂಪು ಹುಡುಕ್ಬೇಕು ಅಂತ ಇಲ್ಲ, ಅಥವಾ ಇಲ್ಲಿ ಶಾಂಪು ತಗೊಂಡು ಮತ್ತೆಲ್ಲೋ ಆಯಿಲು ಬೇರೆದನ್ನ ಹುಡುಕ್ಬೇಕು ಅಂತ ಇಲ್ಲ, ಹೇರ್ ಪ್ಯಾಕ್ ಅನ್ನ ಹುಡುಕ್ಬೇಕು ಅಂತ ಇಲ್ಲ. ಸೊ ಇಲ್ಲಿ ಒಂದು ಸಕ್ಸಸ್ಫುಲ್ ಫಾರ್ಮುಲಾ ತುಂಬಾ ಚೆನ್ನಾಗಿ ನಡೀತಾ ಇದೆ. ಕಳೆದ 2 ವರ್ಷ ಆಗ್ತಾ ಬರ್ತಾ ಇದೆ. ಅಕ್ಟೋಬರ್ ಬಂತು ಅಂತ ಹೇಳಿದ್ರೆ ನಾನು ಇದನ್ನ ರೀಸ್ಟಾರ್ಟ್ ಮಾಡಿ 2 ವರ್ಷ ಆಗತ್ತೆ. ಈ 2 ವರ್ಷದಲ್ಲಿ 3,000 ಜನ ಕಸ್ಟಮರ್ ಅನ್ನ ಏನ್ ತಲುಪಿದೀವಿ. ಸೊ ಅಷ್ಟು ಜನರನ್ನ ರೀಚ್ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ಹೇರ್ ಕೇರ್ ಕಿಟ್ ಏನಿದೆ ಅದರ ಒಂದು ಸಕ್ಸಸ್ ರೇಟು ಅಷ್ಟು ಚೆನ್ನಾಗಿದೆ. ಹಾಗಾಗಿ
ಸೊ ಬನ್ನಿ ಇವತ್ತು ಯಾರ್ದೆಲ್ಲ ಆರ್ಡರ್ಸು ಡಿಸ್ಪ್ಯಾಚ್ ಆಗ್ತಾ ಇದೆ ಅಂತ ನೋಡೋಣ. ದಿಶಾ ಗುಪ್ತಾ, ಇವಳಂತೂ ನಾನು ಸ್ಟಾರ್ಟ್ ಮಾಡ್ದಾಗ್ಲಿಂದನೂ ತಗೋತಾ ಇದ್ದಾಳೆ. ಯಾಕೆ ಇವಳು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ತುಂಬಾ ದಿನದ ಪರಿಚಯ. ನಾನು ಮುತ್ತೂಟಲ್ಲಿ ವರ್ಕ್ ಮಾಡ್ಬೇಕಾದ್ರಿಂದನೂ ನನ್ನ ಪರಿಚಯ. ಅಕ್ಕ ಅನ್ನೋ ಪ್ರೀತಿಯಿಂದ ಒಂದ್ಸಲ ತಗೋಬಹುದು, 2 ಸಲ ತಗೋಬಹುದು ಪ್ರಾಡಕ್ಟ್ ಅನ್ನ. ಯಾಕಂದ್ರೆ ನಾನು ತುಂಬಾ ಜನ ನೋಡಿದ್ದೀನಿ. ಸೊ ಅಕ್ಕ ಅಂತ ಕರೀತಾರೆ ಅಂತ ಹೇಳ್ಬಿಟ್ಟು, ಅಥವಾ ಸ್ನೇಹಿತೆ ಅಂತನೋ, ಅಥವಾ ಗೊತ್ತಿರೋರು ಅಂತನೋ, ಪರಿಚಯದವರು ಅಂತನೋ 1 ಸಲ ತಗೋಬಹುದು, ಮ್ಯಾಕ್ಸಿಮಮ್ 2 ಸಲ ತಗೋಬಹುದು. ಆದ್ರೆ ವರ್ಷಾನುಗಟ್ಲೆ ಅದೇ ಪ್ರಾಡಕ್ಟ್ ಅನ್ನ ಬಳಸ್ತೀನಿ ಅಂತ ಹೇಳಿದ್ರೆ ಆ ಪ್ರಾಡಕ್ಟ್ ನ ಗುಣಮಟ್ಟ ಮಾತ್ರ ಕಾರಣ ಆಗುತ್ತೆ ಹೊರತು ಇಲ್ಲಿ ನಾನು ಅವ್ರಿಗೆ ತೋರಿಸೋ ಪ್ರೀತಿ ಅಥವಾ ಅವ್ರು ನನ್ನ ಮೇಲಿರೋ ಇಟ್ಟಿರೋಂಥ ಅಭಿಮಾನ ಖಂಡಿತ ಕಾರಣ ಆಗಲ್ಲ. ಯಾರೂ ಸಹ ನನ್ನದೇ ಸ್ವಂತ ಜೊತೆಯಲ್ಲಿ ಹುಟ್ಟಿ ಬೆಳೆದವರು ಸಹ ತಗೋಬೇಕು ಅಂತ ಹೇಳಿದ್ರೆ ಅದರಿಂದ ಅವ್ರಿಗೆ ಪ್ರಯೋಜನ ಸಿಕ್ಕಿದ್ರೆ ಮಾತ್ರ ತಗೊಳ್ಳೋದು. ಇದು ನಮ್ಮ ಹೀಲಿಂಗ್ ಪೆಟಲ್ಸ್ನ ಗುಟ್ಟು ಅಂತ ಹೇಳ್ಬೋದು. ನಾನು ಸ್ಟಾರ್ಟ್ ಮಾಡಿದಾಗಿಂದ ಈ 1 ವರ್ಷ 8 ತಿಂಗಳಿಂದನೂ ಸಹ ರೆಗ್ಯುಲರ್ ಕಸ್ಟಮರು. ಸೊ ಶಾಂಪೂ ಆರ್ಡರ್ಸು, ಶಾಂಪೂ ಮೇಲೆ ಆಫರ್ ಇರೋದ್ರಿಂದ ಅದನ್ನ ಬಳಸ್ಕೊತಾ ಇದ್ದಾಳೆ. ಥ್ಯಾಂಕ್ ಯು ವೆರಿ ಮಚ್. ಇವತ್ತೆಲ್ಲಾನು ಎತ್ತೋದಕ್ಕೆ ಸ್ವಲ್ಪ ಶಕ್ತಿ ಜಾಸ್ತಿ ಬೇಕು ಅನ್ಸುತ್ತೆ. ಸುಧಾ ಅವರು ಚಿಕ್ಕಮಂಗ್ಳೂರಿಂದ ಆರ್ಡರ್ ಮಾಡ್ಕೊಂಡಿದ್ರು ಕಂಪ್ಲೀಟ್ ಹೇರ್ ಕಿಟ್. ಥ್ಯಾಂಕ್ ಯು ವೆರಿ ಮಚ್. ಸೌಭಾಗ್ಯ ಅವರು ತುಮಕೂರಿಂದ, ಥ್ಯಾಂಕ್ ಯು. ವಿನಯ KM ಅವರು ಬ್ಯಾಂಗ್ಳೂರಿಂದ, ತನುಜಾ ಅವರು ಕೆಂಗೇರಿ ಬ್ಯಾಂಗ್ಳೂರಿಂದ, ಗೌರಿ ಅವರು ಬ್ಯಾಂಗ್ಳೂರಿಂದ, ಶಿಲ್ಪಾ ಪ್ರದೀಪ್ ಅವರು ಬ್ಯಾಂಗ್ಳೂರಿಂದ. ಇವರು ಸಹ ನಮ್ಮ ರೆಗ್ಯುಲರ್ ಕಸ್ಟಮರು. ತುಂಬಾ ಜನ ಇವತ್ತು ರೆಗ್ಯುಲರ್ ಕಸ್ಟಮರ್ಸೇ ಜಾಸ್ತಿ ಇದ್ದಾರೆ. ಸೂರ್ಯಪ್ರಭಾ ಅವರು ಬ್ಯಾಂಗ್ಳೂರಿಂದ, ನಯನ ಅವರು ಬ್ಯಾಂಗ್ಳೂರಿಂದ, ಭಾರತಿ ನವೀನ್ ಅವರು ಬ್ಯಾಂಗ್ಳೂರಿಂದ, ಅನು ಪಲೀದ್ ಅವರು ಕೊಪ್ಪಳದಿಂದ, ಅಂಜನಾ ಪವಾರ್ ಅವರು ವಿಜಯಪುರ ಬೆಳ್ಳಾರಿಯಿಂದ, ಹರ್ಷಿತ್ ಅವರು ದಕ್ಷಿಣ ಕನ್ನಡದಿಂದ, ಅನ್ವಿ ಅವರು ಹೊಳೆ ನರಸೀಪುರ ಶಿವಮೊಗ್ಗದಿಂದ, ರಾಘವೇಂದ್ರ ಅವರು ಚಿತ್ರದುರ್ಗದಿಂದ, ಲಕ್ಷ್ಮಿ ಶಂಕರ್ ಶೆಟ್ಟಿ ಅವರು ಹಾಸನಿಂದ, ಅಂಜನಾ ಅವರು ಅವ್ರದ್ದು 2 ಆರ್ಡರ್ ಇದೆ. ಸ್ಕಿನ್ ಕೇರು ಹೇರ್ ಕೇರು ಎರಡೂ ಇದೆ. ಸಾರಿ ಇಲ್ಲ, ಹೇರ್ ಕೇರ್ ಅಲ್ಲೇ 2 ಜಾಸ್ತಿ ಇರೋದ್ರಿಂದ 2 ಕನ್ಸೈನ್ಮೆಂಟ್ ಹೋಗ್ತಾ ಇದೆ ಅಂಜನಾ ಪವರ್ ಅವ್ರದ್ದು. ಅನು ಪಲೀದ್ ಅವ್ರದ್ದು ಸಹ 2 ಕನ್ಸೈನ್ಮೆಂಟ್ ಅಲ್ಲಿ ಹೋಗ್ತಾ ಇದೆ. ತಿಲಕ PJ ನಿಮ್ದು ಸಹ 2 ಕನ್ಸೈನ್ಮೆಂಟ್ ಹೋಗ್ತಾ ಇದೆ. ಹೌದು, ಸೊ ನಿಮ್ದು 2 ಕನ್ಸೈನ್ಮೆಂಟ್ ಅಲ್ಲಿ ಹೋಗ್ತಾ ಇದೆ. ಪುಟ್ರೂಪ ಅವರು ಇವ್ರದ್ದು ಅಷ್ಟೇ ಹೇರ್ ಕೇರು ಸ್ಕಿನ್ ಕೇರು ಎರಡನ್ನೂ ಆರ್ಡರ್ ಮಾಡ್ಕೊಂಡಿದ್ರಿಂದ ಸೊ 2 ಕನ್ಸೈನ್ಮೆಂಟ್ ಹೋಗ್ತಾ ಇದೆ. ಪುಟ್ರೂಪ ಅವ್ರು ಬಂದು ಬ್ಯಾಂಗ್ಳೂರಿಂದ. ಜ್ಯೋತಿ ಕಿಶೋರ್ ಅವರು ಬ್ಯಾಂಗ್ಳೂರಿಂದ, ಲೀಲಾ KM ಅವರು ಬ್ಯಾಂಗ್ಳೂರಿಂದ, ಪ್ರಿಯಾ ಭೂಷಣ್ ಅವರು ಹುಬ್ಳಿಯಿಂದ,
ಕೊಟ್ರೇಶ್ ಅವರು ವಿಜಯನಗರ, ಬಳ್ಳಾರಿ ಇಲ್ಲಿಂದ. ಪವಿತ್ರ ಅವರು ತುಮಕೂರಿಂದ. ಜಯಲಕ್ಷ್ಮಿ ಅವರು ತುಮಕೂರಿಂದ. ಮಂಜುಳಾ ಅವರು ಬ್ಯಾಂಗ್ಳೂರಿಂದ. ಚೈತ್ರ ಅವರು ಶಿವಮೊಗ್ಗದಿಂದ. ರಮೇಶ್ ಕುಮಾರ್ ಅವರು ಹುಬ್ಳಿಯಿಂದ. ಹರ್ಷಿತಾ ಅವರು ಮೈಸೂರಿಂದ. ಜ್ಯೋತಿ ಅವರು ಬ್ಯಾಂಗ್ಳೂರಿಂದ. ನಾಗಶ್ರೀ ಅವರು ಬೆಂಗಳೂರಿಂದ. ಮಧು ಅವರು ಬ್ಯಾಂಗ್ಳೂರಿಂದ. ಮೇಘ ಅವರು ಬೆಂಗಳೂರಿಂದ. ಡಾಕ್ಟರ್ ನವ್ಯಶ್ರೀ ಅವರು ಬ್ಯಾಂಗ್ಳೂರಿಂದ. ತಾರಾ ಅವರು ಬ್ಯಾಂಗ್ಳೂರಿಂದ. ಸುಷ್ಮಾ ವಿನಾಯಕ್ ಹೆಗ್ಡೆ ಅವರು ಕಾರವಾರದಿಂದ. ನವ್ಯಶ್ರೀ ಅವರು ಬ್ಯಾಂಗ್ಳೂರಿಂದ. ಪ್ರಿಯಾ ಪಾವಡೆ ಅವರು ಹುಬ್ಳಿಯಿಂದ. ಲೆನಿತಾ ಲೋಬೋ ಅವರು ದಕ್ಷಿಣ ಕನ್ನಡದಿಂದ. ಅರ್ಚನಾ ಅಶೋಕ್ ಅವರು ಬ್ಯಾಂಗ್ಳೂರಿಂದ. ಸಂದೀಪ್ ಅವರು ಹುಬ್ಳಿಯಿಂದ. ಜಯಶ್ರೀ ಭಂಡಾರಿ ಅವರು ಚಿಕ್ಕಮಂಗ್ಳೂರಿಂದ. ಚೈತ್ರ ಹಿರೇಮಠ ಅವರು ಹುಬ್ಳಿಯಿಂದ. ಯೋಗೇಶ್ ಹಿರೇಮಠ ಅವರು ಗದಗಿಂದ. ಶಶಿಕಲಾ ಅವರು ಬಳ್ಳಾರಿಯಿಂದ. ಇದಲ್ಲದೆ ಸಿಂಗಲ್ ಯಾರೆಲ್ಲ ಆರ್ಡರ್ ಮಾಡ್ಕೊಂಡಿದ್ರು ಅದು ಸಹ ಒಂದಷ್ಟು ಡಿಸ್ಪಾಚ್ ಆಗ್ತಾ ಇದೆ. ಅದನ್ನು ಓದ್ತೀನಿ ಅಂತ ಹೇಳಿದ್ರೆ ವಿಡಿಯೋ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಇವತ್ತು. ಸೊ ಹಾಗಾಗಿ ಇದಿಷ್ಟು ಯಾವುದು ತುಂಬಾ ಹೇರ್ ಕಿಟ್ಟು, ಶಕ್ತಿ ಕಿಟ್ಟು ಮತ್ತೆ ಕಂಪ್ಲೀಟ್ ಸ್ಕಿನ್ ಕೇರ್ ಕಿಟ್ಟು ಆರ್ಡರ್ ಮಾಡ್ಕೊಂಡಿದ್ರು ಅವೆಲ್ಲವನ್ನು ಸಹ ನಾನು ಇವತ್ತು ಯಾರ್ದಾರು ಡಿಸ್ಪ್ಯಾಚ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ಆಷಾಢ ಆಫರ್ ನಡೀತಾ ಇದೆ. ಏನಿದು ಆಷಾಢ ಆಫರ್ ಅಂತ ಹೇಳಿದ್ರೆ, ಕಂಪ್ಲೀಟ್ ಹೇರ್ ಕಿಟ್ ಅನ್ನ ತಗೊಂಡ್ರೆ ನಿಮಗೆ ಒಂದು ಶಾಂಪೂ ಫ್ರೀ ಇರುತ್ತೆ. ಹೇರ್ ಕಿಟ್ ಅಂತ ಹೇಳಿದ್ರೆ ನಿಮಗೆ ಶಾಂಪೂ, ಹೇರ್ ಆಯಿಲು, ಹೇರ್ ಟಾನಿಕ್ ಮಿಕ್ಸು, ಮತ್ತೆ ಹೇರ್ ಬಟರು, ಮತ್ತೆ ಹೇರ್ ಪ್ಯಾಕ್ ಪೌಡರು, ಇದು 5 ಪ್ರಾಡಕ್ಟ್ ಇರುತ್ತೆ. ಸೊ ಇದಲ್ಲದೆ ನಿಮಗೆ 5 ಪ್ರಾಡಕ್ಟ್ ಅಲ್ಲಿ ಹೇರ್ ಟಾನಿಕ್ ಮಿಕ್ಸು ಫ್ರೀ ಇರುತ್ತೆ. ಸೊ 4 ಪ್ರಾಡಕ್ಟ್ಗೆ ನೀವು ಪೇ ಮಾಡ್ತೀರಾ. ಒಂದು ಶಾಂಪೂ, ಒಂದು ಆಯಿಲು, ಒಂದು ಹೇರ್ ಪ್ಯಾಕ್ ಪೌಡರು ಮತ್ತೆ ಒಂದು ಹೇರ್ ಬಟರು, ಇದು 4ಕ್ಕೆ ನೀವು ಪೇ ಮಾಡ್ತೀರಾ. ಸೊ ಜೊತೆಗೆ ಒಂದು ಹೇರ್ ಟಾನಿಕ್ ಮಿಕ್ಸು ಮತ್ತೆ ಒಂದು ಶಾಂಪೂ ಫ್ರೀ ಇರುತ್ತೆ. ಹಾಗೆ ಶಿಪ್ಪಿಂಗ್ ಸಹ ಫ್ರೀ ಇರುತ್ತೆ ವಿತ್ ಇನ್ ಇಂಡಿಯಾ. ಅದಾದ್ಮೇಲೆ ಶಕ್ತಿ ಕಿಟ್ ಅಂತ ಹೇಳಿದ್ರೆ ಶಾಂಪೂ, ಹೇರ್ ಆಯಿಲು, ಹೇರ್ ಪ್ಯಾಕ್ ಪೌಡರು ಮತ್ತೆ ಹೇರ್ ಟಾನಿಕ್ ಮಿಕ್ಸು, ಇದು 4 ಇರುತ್ತೆ. ಎಲ್ಲ ಅಂದ್ರೆ ಒಂದು ವಾರದಿಂದ ಅದೇ ತುಂಬ್ಕೊಂಡ್ಬಿಟ್ಟಿದೆ ತಲೆಯಲ್ಲಿ, ಯಾವ ಆಫರ್ದು ನೋಡಿ ಹೇಳೋದಲ್ವಾ, ಹಂಗಾಗಿ. ಸೊ ಶಕ್ತಿ ಕಿಟ್ ಅಂತ ಹೇಳಿದ್ರೆ ಶಾಂಪೂ, ಆಯಿಲು, ಹೇರ್ ಪ್ಯಾಕ್ ಪೌಡರು ಮತ್ತೆ ಹೇರ್ ಟಾನಿಕ್ ಮಿಕ್ಸು, ಇದು 4 ಪ್ರಾಡಕ್ಟ್ ಇರುತ್ತೆ. ಸೊ ಇದು 4 ಪ್ರಾಡಕ್ಟ್ ಅನ್ನ ಶಕ್ತಿ ಕಿಟ್ ಅನ್ನ ತಗೊಂಡವರಿಗೆ ಒಂದು ಶಾಂಪೂ ಫ್ರೀ ಇರುತ್ತೆ. ಹಾಗೆ ವಿತ್ ಇನ್ ಇಂಡಿಯಾ ಶಿಪ್ಪಿಂಗ್ ಫ್ರೀ ಇರುತ್ತೆ. ಇದಲ್ಲದೆ ಇನ್ನೊಂದು ಆಫರ್ ಏನಂತ ಹೇಳಿದ್ರೆ, ನೀವು 3 ಶಾಂಪೂವನ್ನ ತಗೊಂಡ್ರೆ ಒಂದು ಶಾಂಪೂ ಫ್ರೀ ಇರುತ್ತೆ.
ಅದಕ್ಕೆ ಶಿಪ್ಪಿಂಗ್ ಫ್ರೀ ಇರಲ್ಲ. 3 ಶಾಂಪುಗೆ 1 ಶಾಂಪು ಮಾತ್ರ ಫ್ರೀ ಇರುತ್ತೆ. ಸೊ ಇದಿಷ್ಟು 3 ಆಫರ್ಸು ಈಗ ಆಷಾಢ ಆಫರಲ್ಲಿ ನಡೀತಾ ಇದೆ. ಹಾಗಾಗಿ ಇವತ್ತು ಸ್ವಲ್ಪ ಜಾಸ್ತಿ ಆರ್ಡರ್ಸು ಡಿಸ್ಪ್ಯಾಚ್ ಆಗ್ತಾ ಇದೆ. ಅಲ್ಲದೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಮೇಲೂ ಸಹ ಆಫರ್ಸ್ಗಳು ಸ್ಟಾರ್ಟ್ ಆಗುತ್ತೆ ಈ ಆಷಾಢದಲ್ಲಿ. ಹೇರ್ ಕೇರ್ ಪ್ರಾಡಕ್ಟ್ಸ್ ಮೇಲೆ ಇದಿಷ್ಟು ಆಫರ್ ಅಲ್ಲದೆ ಸ್ಕಿನ್ ಕೇರ್ ಮೇಲೂ ಸಹ ಸ್ಟಾರ್ಟ್ ಆಗುತ್ತೆ. ಆದಷ್ಟು ಬೇಗ ನಾನು ಅದನ್ನ ಅಪ್ಡೇಟ್ ಮಾಡ್ತೇನೆ. ಇನ್ನ ನಮ್ಮ ಪ್ರಾಡಕ್ಟ್ಸ್ ಅನ್ನ ಹೇಗೆ ಕೊಂಡ್ಕೋಬೇಕು ಅಂತ ಹೇಳಿದ್ರೆ ವಿಡಿಯೋದಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಅನ್ನ ಹಾಕಿರ್ತೇನೆ. ಅಲ್ಲಿಗೆ ನೀವು ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ನಮ್ಮ ಪ್ರಾಡಕ್ಟ್ ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕಳಿಸ್ತೇನೆ. ಅದನ್ನ ನೀವು ಒಂದ್ಸಲ ನೋಡಿ ಆಮೇಲಿಂದ ಆರ್ಡರ್ ಪ್ಲೇಸ್ ಮಾಡ್ಬೋದು. ಇನ್ನ ಇದಾಗಿತ್ತು ಇವತ್ತಿನ ನಮ್ಮ ಹೀಲಿಂಗ್ ಪೆಟಲ್ಸ್ ಡಿಸ್ಪ್ಯಾಚ್ ನ ವಿಡಿಯೋ. ಯಾರೆಲ್ಲ ಆರ್ಡರ್ ಮಾಡ್ಕೊಂಡಿದ್ರಿ ಥ್ಯಾಂಕ್ ಯು ವೆರಿ ಮಚ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ನಾನು ಈಗಾಗಲೇ ಹೇಳಿರೋ ಹಾಗೆ ಒಬ್ಬರನ್ನ ನಾವು ಒಂದು ಸಲ ಮಾತ್ರ ಅಟ್ರಾಕ್ಟ್ ಮಾಡ್ಬೋದು. ನಾನು ತುಂಬ ಚೆನ್ನಾಗಿ ಮಾತಾಡ್ತೀನಿ ಅಂತನೋ ಅಥವಾ ನನ್ನ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿರುತ್ತೆ ಅಂತನೋ ಏನಾದರೂ ಇಟ್ಕೊಂಡು ಒಂದು ಸಲ, ಅಥವಾ ನಾನು ಅವ್ರಿಗೆ ತುಂಬ ಆತ್ಮೀಯಳಾಗಿರ್ಬೋದು ಅಂತನೋ ಒಂದು ಸಲ ಒಬ್ಬರನ್ನ ಅಟ್ರಾಕ್ಟ್ ಮಾಡ್ಬೋದು ಅಥವಾ ನಿಮ್ಮ ಪ್ರಾಡಕ್ಟನ್ನು ಕೊಂಡ್ಕೊಳ್ಳೋ ಹಾಗೆ ಮಾಡ್ಬೋದು. ಆದರೆ ಯಾರೋ ಒಬ್ಬರು ಕಳೆದ 1 ವರ್ಷ 8 ತಿಂಗಳಿಂದ ನಿಮಗೆ ಸಕ್ಸಸ್ಫುಲ್ ಕಸ್ಟಮರ್ ಆಗಿ ನಿಮ್ಮ ಹತ್ರ ಉಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಒನ್ ಅಂಡ್ ಓನ್ಲಿ ಕಾರಣ ಏನು ಅಂತ ಹೇಳಿದ್ರೆ ನಿಮ್ಮ ಪ್ರಾಡಕ್ಟ್ನ ಗುಣಮಟ್ಟ. ಸೊ ನನ್ನ ಪ್ರಾಡಕ್ಟ್ನ ಗುಣಮಟ್ಟ ಅಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚಿನ ಸಾಕ್ಷಿ ನನಗೆ ಬೇಡ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಏನು ಅದೆಲ್ಲ ಕೆಲಸ ಮಾಡಿ ಸಾಕಾಯ್ತು ಅನ್ನೋದು ಇರುತ್ತೋ ಆ ನಂತರ ಇದೆಲ್ಲವನ್ನ ನೋಡಿದಾಗ ವಾವ್ ಏನೋ ಒಂದು ಆಗ್ತಾ ಇದೆ ಅನ್ನೋ ಖುಷಿ ತುಂಬಾ ಅಂದ್ರೆ ತುಂಬಾ ಒಂದು ಶಕ್ತಿ ಆಗುತ್ತೆ. ಈಗಾಗಲೇ ಹೇಳಿದಾಗೆ ನಿಮಗೆ ಹೇರ್ ಕೇರ್ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಸೋರಿಯಾಸಿಸ್ ಇರೋರ್ಗೂ ಸಹ ನಮ್ಮ ಹೇರ್ ಕೇರ್ ಪ್ರಾಡಕ್ಟ್ಸು 100% ವರ್ಕ್ ಆಗಿದೆ. ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಪೋಸ್ಟ್ಗಳನ್ನ ಇರ್ಬೋದು ಅಥವಾ ವಿಡಿಯೋಸನ್ನು ನೋಡಿದ್ರೆ ಅಲ್ಲೇ ನಿಮಗೆ ಸಾಕ್ಷಿ ಸಿಗುತ್ತೆ. ತುಂಬಾ ಜನಕ್ಕೆ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಹೇರ್ ಲಾಸ್ ಆಗಿರೋರಿಗೆ ವರ್ಕ್ ಆಗಿದೆ. ಎಲ್ಲ ಪ್ರಾಬ್ಲಮ್ಸ್ಗೂ ಹೇರ್ನ ಸಂಪೂರ್ಣ ಪ್ರಾಬ್ಲಮ್ಸ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಹಾಗೆ ಸ್ಕಿನ್ ಕೇರು ಅಷ್ಟೇ. ನಿಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳುತ್ತೆ ನಮ್ಮ ಸ್ಕಿನ್ ಕೇರ್ ಪ್ರಾಡಕ್ಟ್ಸು. ಸೊ ಇದಿಷ್ಟು ಇವತ್ತಿನ ಮಾತು ಕತೆ ಮತ್ತು ಡಿಸ್ಪ್ಯಾಚ್ನ ಕತೆ ಆಗಿತ್ತು. ಮುಂದಿನ ವಾರ ಮತ್ತಷ್ಟು ಮಾಹಿತಿಗಳ ಜೊತೆಗೆ ಬರ್ತೇನೆ. ತುಂಬ ವಿಡಿಯೋಸ್ ಬರುತ್ತೆ ಇನ್ನು ಮುಂದೆ. ಯಾಕೆ ಅಂತ ಹೇಳಿದ್ರೆ ಹೇಳಿದ್ನಲ್ಲ ಏನೋ ಒಂದು ಲಾಂಚ್ ಆಗೋ ಹಂತದಲ್ಲಿದೆ ಅಂತ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಆರೈಕೆ ಹೀಗೆ ಇರಲಿ. ಇನ್ನೇನೋ 90% ರೀಚ್ ಆಗಿದ್ದೀನಿ ನಾನು ಆ ಒಂದು ಲಾಂಚ್ ಮಾಡುವಂಥ ಒಂದು ಹಂತವನ್ನು. ಇನ್ನು 10% ಎಲ್ಲ ಮುಗಿದು ಆದಷ್ಟು ಬೇಗ ಆ ಒಂದು ಹೊಸ ಖುಷಿಯೊಟ್ಟಿಗೆ ನಿಮ್ಮೊಂದಿಗೆ ಸಿಗ್ತೇನೆ. ಇದಿಷ್ಟು ಇವತ್ತಿನ ವಿಡಿಯೋ. ಎಲ್ಲಿವರೆಗೂ ನಮ್ಮ ಪ್ರಾಡಕ್ಟು ತನ್ನ ಗುಣಮಟ್ಟವನ್ನ ಇಷ್ಟೇ ಚೆನ್ನಾಗಿ ಕಾಯ್ದಿರಿಸ್ಕೊಂಡಿರುತ್ತೋ ಅಲ್ಲಿವರೆಗೂ ನಿಮ್ಮ ಪ್ರೀತಿ ಸಹಕಾರ ಹೀಗೆ ಇರಲಿ. ಥ್ಯಾಂಕ್ ಯು. ಲವ್ ಯು ಆಲ್.